ಹೊಸ ವರ್ಷ ಬರಮಾಡ್ಕೊಳ್ಳೋದಕ್ಕೆ ಕೆಲವೇ ಹೊತ್ತಷ್ಟೇ ಬಾಕಿ ಇರೋದು. ಸೊ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮೂಡಲಿದ್ದಾರೆ. 2024ಕ್ಕೆ ಸ್ವಾಗತ ಕೋರೋದಕ್ಕೆ ಇನ್ನು ಒಂದೇ ಒಂದು ಗಂಟೆ ಅಷ್ಟೇ ಬಾಕಿ ಇರೋದು. ನಾವು ಅವಾಗಿಂದ ಹೇಳ್ತಾ ಇದೀವಿ, ಕೌಂಟ್ ಡೌನ್ ನಾವೇ ಕೊಡ್ತಾ ಇದೀವಿ. ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಇನ್ನು ಒಂದೇ ಗಂಟೆ ಬಾಕಿ ಇರೋದು. 2023ಕ್ಕೆ ಗುಡ್ ಬೈ ಹೇಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಎಲ್ಲೆಲ್ಲೂ ಕೂಡ ಈಗ ನ್ಯೂ ಇಯರ್ ಜೋಶ್ ರಂಗೇರಿದೆ ಎಲ್ಲಾ ಕಡೆ. ಬೆಂಗಳೂರು ಅಷ್ಟೇ ಅಲ್ಲ, ನಾವು ಬೆಂಗಳೂರು ಜಾಸ್ತಿ ತೋರಿಸ್ತಾ ಇದೀವಿ, ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಇದೀವಿ, ನಿಯರ್ ಬೈ ಇದೆ. ಹೌದು. ಆದ್ರೆ ಎಲ್ಲಾ ಕಡೆ ಕೂಡ ಅಂದ್ರೆ ಕರ್ನಾಟಕದಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಹೊಸ ವರ್ಷದ ರಂಗು ತುಂಬಾನೇ ಜಾಸ್ತಿನೇ ಜೋಶ್ ತುಂಬಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಂತೂ ನ್ಯೂ ಇಯರ್ ಕಿಟ್ ಯಾವ ಮಟ್ಟಿಗೆ ಅಂತಂದ್ರೆ ಸಂಜೆ 5 ಗಂಟೆಯಿಂದನೇ ಕ್ರೌಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಜನದಟ್ಟಣೆ ಆ ಮಟ್ಟಿಗೆ. ರಸ್ತೆಯಲ್ಲಿ ನ್ಯೂ ಇಯರ್ ಕೇಕ್ ತುಂಬಾ ಜಾಸ್ತಿನೇ ಕಂಡು ಬರ್ತದೆ. ಇವತ್ತು ಬೆಂಗಳೂರಿನ ರಸ್ತೆಗಳು ಯಾವುದು ಕೂಡ ಖಾಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ಈ ಪಬ್ ಮತ್ತೆ ಕ್ಲಬ್ಗಳ ಎದುರುಗಡೆ ಒಂದಷ್ಟು ಈವೆಂಟ್ಗಳನ್ನು ಆಯೋಜನೆ ಮಾಡ್ತಾರೆ. ಮ್ಯೂಸಿಕ್ ಶೋಗಳನ್ನು ಆಗಿರ್ಬೋದು, DJ ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಎಲ್ಲರೂ ಕೂಡ ಪಾರ್ಟಿ ಮಾಡೋ ಮೂಡಲೇ ಇರೋ ಕಾರಣಕ್ಕೋಸ್ಕರ ಮೈಸೂರು, ಮಂಗಳೂರು, ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಸಂಭ್ರಮ ತುಂಬಾ ಜೋರಾಗಿದೆ. ಕಲರ್ ಲೈಟ್ಸ್, ಜಗಮಗ ಲೈಟ್ಸ್ ನಾವೀಗ ನೋಡಬಹುದು. ಭರ್ಜರಿ ಮ್ಯೂಸಿಕ್ ಕೂಡ ನೋಡಬಹುದು. ಅಷ್ಟೇ ಅಲ್ಲ, ಯುವಕ ಯುವತಿಯರು ಯಾವ ಮಟ್ಟಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತಂದ್ರೆ 2023ರ ಏನೇ ಚಿಂತೆ ಇರಲಿ ಎಲ್ಲ ಹೋಗ್ಬಿಡ್ಲಿ, 2024ಕ್ಕೆ ಬರೀ ಖುಷಿ ಸಕ್ಸಸ್ ಅಷ್ಟೇ ಸಿಗ್ಲಿ ಅಂತ. ಕರೆಕ್ಟ್. ಆಮೇಲೆ ಈ ಸೇಫ್ಟಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ವುಮೆನ್ಸ್ಗೆ ಐಲ್ಯಾಂಡ್ ಅಂತ ಮಾಡಿರೋದು, ಎಲ್ಲಾದ್ರೂ ಸಮಸ್ಯೆ ಆಯ್ತು, ಮನೆಗೆ ಹೋಗಕ್ ಆಗಿಲ್ಲ, ಆ ಸಂದರ್ಭದಲ್ಲಿ ಅವ್ರು ಅಲ್ಲಿ ಉಳಿದುಕೊಂಡು ಆಮೇಲೆ ನಾಳೆ ಬೆಳಗ್ಗೆನೋ ಅಥವಾ ಸ್ಟಡಿ ಆದ್ಮೇಲೆ ಹೋಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿ ಸೇಫ್ಟಿಗಳಿದಾವೆ. ಬಿಗಿ ಬಂದೋಬಸ್ತ್ ಇದೆ. ಆಮೇಲೆ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿರೋದು, BMTC ಬಸ್ಗಳ ಸಂಚಾರ, ಇವೆಲ್ಲವೂ ಕೂಡ ಕ್ರೌಡ್ಗೆ ಸಪೋರ್ಟ್ ಆಗಿದೆ ಅಂತ ಹೇಳ್ಬೇಕು. ಇದೇ ಕಾರಣಕ್ಕೆ ಕ್ರೌಡ್ ಇನ್ನೂ ಬರ್ತಾ ಇದೆ, ಮಹಿಳೆಯರು ಬರ್ತಾ ಇದ್ದಾರೆ, ಮಕ್ಕಳು ಕೂಡ ಡಾನ್ಸ್ ಫ್ಲೋರ್ ನಲ್ಲಿ ಇರೋದು ಕಾಣ್ತಾ ಇದ್ದೀರಾ. 7 ಗಂಟೆಯಿಂದ ಶುರು ಮಾಡಿದೀವಿ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಈ ಭಾಗದಲ್ಲಿ ಮೈಸೂರು ಸೇರಿದಂತೆ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ ಸಿದ್ಧತೆಗಳು ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹುಬ್ಬಳ್ಳಿದು. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಬಿಂದಾಸ್ ಆಗಿ ಹುಡುಗರು ಸ್ಟೆಪ್ಸ್ ಆಗ್ತಾ ಇದ್ದಾರೆ ಅನ್ನೋದಾಗಿ ನೋಡ್ತಾ ಇದ್ದೀರಾ. ಈ 11 ಗಂಟೆ ಇದೆಯಲ್ಲ, ಇದು ಪೀಕ್ ಅವರ್. ಇನ್ನೇನು 1 ಗಂಟೆ ಮಾತ್ರ ಇರೋದು. ಕೌಂಟ್ ಡೌನ್ ಬಹುಶಃ 11 ಗಂಟೆಯಿಂದಲೇ ಶುರುವಾದಾಗ ಆಗುತ್ತೆ. ಈ DJ ಫ್ಲೋರ್ಗಳು ಇವಾಗ ಓಪನ್ ಆಗಿದೆ. ಇನ್ನು ಚರ್ಚ್ ಸ್ಟ್ರೀಟ್ ಬಳಿ ಜನ ಸ್ತೋಮವೇ ಸೇರ್ಬಿಟ್ಟಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಚರ್ಚ್ ಸ್ಟ್ರೀಟ್ ಕಡೆಗೆ ಬರ್ತಾ ಇದ್ದಾರೆ. ಗುಂಪನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಚರ್ಚ್ ಸ್ಟ್ರೀಟ್ ಬಳಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವಾಗ.